ಸಾವಿರಾರು ಕುಟುಂಬಗಳಿಗೆ ಆಧಾರವಾಗಿದ್ದ ಕೈಮಗ್ಗ ಉದ್ಯಮ ನೆಲಕಚ್ಚಿದ್ದು, ಈ ಉದ್ಯಮವನ್ನೇ ನಂಬಿಕೊಂಡ ಕುಟುಂಬಗಳು ಆತಂಕದಲ್ಲಿದ್ದಾರೆ. ಎರಡು ಬೆಟ್ಟಗಳ ಮಧ್ಯೆ ತಲೆ ಎತ್ತಿರುವ ಹೋಬಳಿ ಕೇಂದ್ರವಾದ ಹಾಗೂ ಪಾವಗಡ ಹೊರತುಪಡಿಸಿದರೆ ದೊಡ್ಡ ಜನಸಂಖ್ಯೆ ಇರುವ ವೈಎನ್ ಹೊಸಕೋಟೆ ಕೈಮಗ್ಗಕ್ಕೆ ಹೆಸರುವಾಸಿಯಾಗಿತ್ತು. ಅಲ್ಲದೆ ಈ ಹಿಂದೆ ವೈಎನ್ ಹೊಸಕೋಟೆಯಲ್ಲಿ ಸುಮಾರು 4,000 ಕೈಮಗ್ಗಗಳ ಮಳಿಗೆ ಇದ್ದುವು. ಸುತ್ತಮುತ್ತಲಿನ 4,500 ಯುವಕರಿಗೆ ಉದ್ಯೋಗ ನೀಡಿತ್ತು. ಯುವಕರು ತಿಂಗಳಿಗೆ 10,000ದಿಂದ 15,000 ಸಂಪಾದನೆ ಮಾಡಿ ಜೀವನ ಸಾಗಿಸುತ್ತಿದ್ರು. ಆದ್ರೀಗ ನೇಕಾರರ ಬದುಕು ಅತಂತ್ರವಾಗಿದೆ. ಮೊದಲು 2015-16ರಲ್ಲಿ ನಮ್ಮ ಮನೆಗೆ ಸುಮಾರು 75-80 ಮಗ್ಗ ಇತ್ತು. ಹೊರಗಡೆ ಎಲ್ಲ ಸುಮಾರು ಅಂದ್ರೆ ಒಂದು 50 ಮಗ್ಗ ಕೊಟ್ಟಿದ್ದೆ. ಆಡಿರಪ್ಪ, ಬೆಸರಳ್ಳಿ, ಎಲ್ಲ ಮೇಗಳಪಾಳಿ ಎಲ್ಲ ಕೊಟ್ಟಿದ್ದೆ. ಮಗ್ದವರೆಲ್ಲ ಅವಾಗೆಲ್ಲ ಸುಮಾರು ಬರ್ತಾ ಇದ್ರು. ಅವಾಗ ಕೂಲಿ ರೇಟ್ ಕಮ್ಮಿ ಇತ್ತು, ರೇಷ್ಮೆ ಮೇಲೆ ಎಲ್ಲ ತುಂಬಾ ಕಮ್ಮಿ ಇತ್ತು. ನಮ್ಗೆ ಅವಾಗ ಎಲ್ಲ KSF DCS ಬ್ಯಾಂಕಲ್ಲಿ ಸಾಲ ತಂದು ಎಲ್ಲ ವ್ಯವಹಾರ ನೀಡ್ತಾ ಇತ್ತು ಇಷ್ಟು ದಿನ. ಇವಾಗೆಲ್ಲ ರೇಷ್ಮೆ ಬೆಲೆ ಎಲ್ಲ 4,500 ರೂಪಾಯಿಂದ 5,400 ರೂಪಾಯಿ ಆಗೈತೆ. ಇವಾಗ ಕೂಲಿ ಎಲ್ಲ 1,500 ರೂಪಾಯಿ ಕೊಡ್ತಾ ಇದ್ದೆ ಲೇಬರ್ಗೆ. ಅದು ಕೂಡ ಬರೋದು ವೀಕ್ಲಿ ಒಂದು ಸೀರೆ ನೈ ಕೂಡ ಕಷ್ಟ ಆಗ್ತೈತೆ ಅವ್ರಿಗೆ. ಸುಮಾರು ಅಂದರೆ ನಮ್ಮ ಮನೆಗೆ ಇವಾಗ ನನ್ನ ಅನುಭವದಲ್ಲಿ ಸುಮಾರು 8 ವರ್ಷದಿಂದ ನಡೆಸ್ತಾ ಇದ್ದೀನಿ. ನಮ್ಮ ಅಣ್ಣವರಿಬ್ಬರು ಇದ್ವಿ. ಈ ಮಟ್ಟಕ್ಕೆ 10 ಮಕ್ಕಳು ಕೂಡ ನಿಲ್ತಾ ಇಲ್ಲ. ಸರ್ಕಾರದಿಂದ ಎಲ್ಲಿ ರೇಷ್ಮೆ ಬೆಲೆ ಜಾಸ್ತಿ ಆಗ್ತಂದ್ರೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ರೈತರಿಗೂ ರೇಷ್ಮೆ ಬೆಲೆ ಜಾಸ್ತಿ ಆಗ ಅವ್ರಿಗೂ ಕೊಡ್ತಾ ಇಲ್ಲ. ಮಧ್ಯವರ್ತರೆಲ್ಲ ರೇಷ್ಮೆ ಎಲ್ಲ ತಗೊಂಡು ಗೂಡೆಲ್ಲ ತಗೊಂಡು ಅದೇನ್ ಮಾಡ್ತಾ ಇದ್ರು ನಮ್ಗೆ ಕೂಡ ಅರ್ಥ ಆಗ್ತಾ ಇಲ್ಲ. ಸುಮಾರು ಅಂದ್ರೆ ನಾನು 3,500 ರೂಪಾಯಿ ತಂದಿದ್ದೀನಿ, 4,000 ರೂಪಾಯಿ ತಂದಿದ್ದೀನಿ. ಇವಾಗ 4,800 ರೂಪಾಯಿ ರೇಷ್ಮೆ ಕೆಜಿ. ಇನ್ನು ಇಲ್ಲಿ ತಯಾರಾಗುವ ಸೀರೆಗಳಿಗೆ ಒಂದು ಬ್ರ್ಯಾಂಡ್ ಕೂಡ ಇತ್ತು. ವ್ಯಾಪಾರ ವಹಿವಾಟು ಚೆನ್ನಾಗಿ ನಡೆಯುತ್ತಿರುವ ಸಮಯದಲ್ಲಿ ರೇಷ್ಮೆ ಬೆಳೆಗಾರರಿಗೆ ಬೆಲೆ ಜಾಸ್ತಿ ಮಾಡಿ ನೇಕಾರರ ಬದುಕು ಬೀದಿಗೆ ಬರುವಂತೆ ಮಾಡಲಾಗಿದೆ. ಜೊತೆಗೆ ಸರ್ಕಾರ ರೈತರನ್ನು ಹಾಗೂ ನೇಕಾರರನ್ನು ಒಂದೇ ರೀತಿಯ ನೋಡುವ ಬದಲಾಗಿ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಎನ್ನುವ ರೀತಿಯಲ್ಲಿ ನೋಡುತ್ತಿದೆ. ಇದರಿಂದ 4,000 ಇದ್ದ ಕೈಮಗ್ಗಗಳ ಸಂಖ್ಯೆ 400ಕ್ಕೆ ಇಳಿದಿದೆ. ಇಷ್ಟಲ್ಲದೆ ಸರಿಯಾದ ಮಾರುಕಟ್ಟೆ ವ್ಯವಸ್ಥೆ ಇಲ್ಲದೆ ದೂರದ ಹಿಂದೂಪುರ, ಧರ್ಮವರಂ, ಕಂಚಿಮೊಣಕಾಲ್ಮೂರು, ಬೆಂಗಳೂರಿನ ಅಂಗಡಿಗಳಿಗೆ ಮಾರಾಟ ಮಾಡುತ್ತಿದ್ರು. ಆದರೆ ಇಲ್ಲಿ ಜನ ತಯಾರಾಗುವ ಸೀರೆಗಳಿಗೆ ಸರಿಯಾದ ಬೆಲೆ ಹಾಗೂ ಮಾರುಕಟ್ಟೆ ವ್ಯವಸ್ಥೆ ಇಲ್ಲದೆ ಸುಮಾರು ಜನ ಕೈಮಗ್ಗಗಳನ್ನು ಬಿಟ್ಟಿದ್ದಾರೆ. ವೈಎನ್ ಹೊಸಕೋಟೆಯಲ್ಲಿ ಇದುವರೆಗೂ 5,000 ಮಗ್ಗ ನಡೀತಿತ್ತು. ಈಗ ಒಂದು 500 ಕಡಿಮೆ ಆಗಿದೆ. ಲೇಬರ್ ರೇಷ್ಮೆ ರೇಟ್ ಜಾಸ್ತಿ ಆಗಿರೋದ್ರಿಂದ ಲೇಬರ್ ಕೊಡೋಕ್ಕೂ ಆಗ್ತಿಲ್ಲ. ನಾವು ಲೇಬರ್ ಇದ್ರ ಬಗ್ಗೆ ಸ್ವಲ್ಪ ಗೌರ್ಮೆಂಟ್ ಕಾಳಜಿ ವಹಿಸಿ ನೇಕಾರರಿಗೆ ಸ್ವಲ್ಪ ನ್ಯಾಯ ಮಾಡಿ ಅವ್ರ ಜೀವನ ಸಾಗಿಸೋದಕ್ಕೆ ದಾರಿ ಮಾಡಬೇಕು. ಇನ್ನಾದ್ರೂ ಸರ್ಕಾರ ನೇಕಾರರತ್ತ ಗಮನ ಹರಿಸಿ ಅವರು ತಯಾರಿಸುವ ಸೀರೆಗಳಿಗೆ ಉತ್ತಮ ಬೆಲೆ ನಿಗದಿಪಡಿಸಿ ನೇಕಾರರ ಬದುಕನ್ನು ಹಸನಾಗಿಸಬೇಕಾಗಿದೆ. ಸುಧೀರ್, ಪ್ರಜಾಶಕ್ತಿ ಟಿವಿ, ಪಾವಗಡ.